ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. Railway projects worth 24,567 crores approved. Cabinet Committee on Economic Affairs 8 ರೈಲ್ವೆ ಪ್ರಾಜೆಕ್ಟ್ಸ್ ಅನ್ನು ಅಪ್ರೂವ್ ಮಾಡಿದ್ದಾರೆ, ವರ್ತ್ 24,657 ಕ್ರೋರ್ಸ್. ಈ 8 ಪ್ರಾಜೆಕ್ಟ್ಸ್ ಅಲ್ಲಿ 3 ಪ್ರಾಜೆಕ್ಟ್ಸ್ ಒರಿಸ್ಸಾದಲ್ಲಿ ಸದರ್ನ್ ಹಾಗೂ ವೆಸ್ಟರ್ನ್ ರೀಜನ್ಸ್ ಅಲ್ಲಿ ಆಗುತ್ತೆ. ಈ ಪ್ರಾಜೆಕ್ಟ್ಸ್ ಅಲ್ಲಿ 64 ಹೊಸ ಸ್ಟೇಷನ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಪ್ರಾಜೆಕ್ಟ್ಸ್ ಅಲ್ಲಿ ಅಡಿಷನಲ್ ಫ್ರೇಟ್ ಟ್ರಾಫಿಕ್ ಅಂದ್ರೆ ಗೂಡ್ಸ್ ಟ್ರಾಫಿಕ್ 143 ಮಿಲಿಯನ್ ಟನ್ಸ್ ಪರ್ ಆನಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಈ ರೈಲ್ವೇಸ್ ಇಂದ ಹೋಗ್ತಾ ಇರೋದ್ರಿಂದ ಈ ನಾರ್ಮಲ್ ಪೊಲ್ಯೂಷನ್ ಆಗೋದಿಲ್ಲ, ಇದರಿಂದ ನಾವು ತುಂಬಾ ಕಾರ್ಬನ್ ಎಮಿಷನ್ಸ್ ಅನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಫಾಲ್ಸ್ ಇನ್ ಜುಲೈ. ಆಂಫಿ ಡೇಟಾ ಪ್ರಕಾರ ಓಪನ್ ಎಂಡೆಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇನ್ಫ್ಲೋಸ್ 8.61% ಕಮ್ಮಿ ಆಗಿದೆ ಟು 37,113 ಕ್ರೋರ್ಸ್. ಮೇನ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ ಲಾರ್ಜ್ ಕ್ಯಾಪ್ಸ್ ಹಾಗೂ ಮಿಡ್ ಕ್ಯಾಪ್ಸ್ ಕಮ್ಮಿ ಆಗಿದೆ. ಜೂನ್ ತಿಂಗಳಲ್ಲಿ 40,608 ಕ್ರೋರ್ಸ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ಫ್ಲೋ ಆಗಿತ್ತು. ಹಾಗೂ ಮಂತ್ಲಿ ಗ್ರಾಸ್ SIP ಇನ್ಫ್ಲೋಸ್ ಜುಲೈಯಲ್ಲಿ ಅದು ರೆಕಾರ್ಡ್ ಹೈಕ್ ಬಂದಿದೆ 23,332. ಇದರಲ್ಲಿ ನೆಟ್ ಫಿಗರ್ ಇನ್ನೂ ಸಿಗ್ತಾ ಇಲ್ಲ. ನೆಟ್ ಫಿಗರ್ ಅಂದರೆ ವಿಡ್ರಾಲ್ಸ್ ಆದಮೇಲೆ. ನೆಟ್ AUM ಆಫ್ ದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಇಂಡಿಯಾದಲ್ಲಿ 64,96,653 ಕ್ರೋರ್ಸ್ ಜುಲೈಯಲ್ಲಿ. ಹಾಗೂ ಜೂನಲ್ಲಿ ಫಸ್ಟ್ ಟೈಮು 60 ಲಕ್ಷ ಕೋಟಿ ಮಾರ್ಕ್ ಕ್ರಾಸ್ ಆಗಿತ್ತು AUM. ನ್ಯೂಸ್ ನಂಬರ್ 3. ಕನ್ಸ್ಟ್ರಕ್ಷನ್ ಆಫ್ 3 crore ನ್ಯೂ ಹೌಸಸ್ ಅಪ್ರೂವ್ಡ್. ಯೂನಿಯನ್ ಕ್ಯಾಬಿನೆಟ್ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಪ್ರಕಾರ 2024-25 ಇಂದ 2028-29 ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ಗೆ. ಹಾಗೂ ಎಕ್ಸಿಸ್ಟಿಂಗ್ ಯೂನಿಟ್ಗೆ ಏನಾದರೂ ಕನ್ಸ್ಟ್ರಕ್ಷನ್ ಹೆಲ್ಪ್ ಬೇಕಂದ್ರೆ 1.2 ಲ್ಯಾಕ್ ರುಪೀಸ್ ಕೊಡ್ತಾರೆ ಪ್ಲೇನ್ ಏರಿಯಾಸ್ ಅಲ್ಲಿ. ಹಾಗೂ 1.3 ಲ್ಯಾಕ್ಸ್ ಕೊಡ್ತಾರೆ ನಾರ್ತ್ ಈಸ್ಟರ್ನ್ ರೀಜನ್ಸ್ ಅಲ್ಲಿ, ಹಿಲ್ಲಿ ರೀಜನ್ಸ್ ಅಲ್ಲಿ. ಈ ಪ್ಲಾನ್ ಪ್ರಕಾರ 2 ಕೋಟಿ ಮನೆಗಳು ಕನ್ಸ್ಟ್ರಕ್ಟ್ ಮಾಡ್ತಾರೆ ನೆಕ್ಸ್ಟ್ 5 years ಅಲ್ಲಿ. ಹಾಗೂ 10 ಕೋಟಿ ಜನ ಇದರಿಂದ ಬೆನಿಫಿಟ್ ತಗೊಳ್ತಾರೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಇದಕ್ಕೆ 3,06,000 ಕೋಟಿ ಅಪ್ರಾಕ್ಸಿಮೇಟ್ಲಿ 2024 to 2028-29. ಹಾಗೂ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 2,05,000 ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಸ್ಟೇಟ್ ಗೌರ್ಮೆಂಟ್ಸು 1 lakh ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾರೆ. ನ್ಯೂಸ್ ನಂಬರ್ 4. ಜುಬಿಲೆಂಟ್ ಫುಡ್ ವರ್ಕ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 1,335 ಕ್ರೋರ್ಸ್. ಏಪ್ರಿಲ್ ಟು ಜೂನ್ 2024 1,933 ಕ್ರೋರ್ಸ್, 45% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 29 ಕೋಟಿಯಿಂದ 58 ಕೋಟಿ ಆಗಿದೆ, 100% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸ್ ಕಂಪ್ನಿಗೆ. ಆದರೆ ಸ್ಟ್ಯಾಂಡ್ ಅಲೋನ್ ಬೇಸಿಸ್ ಅಲ್ಲಿ ನೋಡಿದ್ರೆ ಬರೀ ಜುಬಿಲೆಂಟ್ ಫುಡ್ ವರ್ಕ್ಸ್ ಮಾತ್ರ ಫಿಗರ್ಸ್ ನೋಡಿದ್ರೆ ಆವಾಗ ಪ್ರಾಫಿಟ್ಸ್ 31% ಬಿದ್ದಿದೆ. ಸ್ಟಾಕು ಮಂಡೇ ಈ ರಿಸಲ್ಟ್ಸ್ಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. US ಮಾರ್ಕೆಟ್ಸು 0.5% ಮೇಲೋಗಿದೆ ಫ್ರೈಡೆ. ಏಷ್ಯನ್ ಹಾಗೂ ಇಂಡಿಯನ್ ಮಾರ್ಕೆಟ್ಸು ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಮಾರ್ಜಿನಲ್ ಆಗಿ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ ಮಂಡೇ. ಹಿಂಡೆನ್ಬರ್ಗ್ ರಿಸರ್ಚ್ ಅವರು ಒಂದು ಆನ್ಲೈನಲ್ಲಿ ಒಂದು ಪರ್ಟಿಕ್ಯುಲರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಲಿಕ್ಕಿದೆ ಇಂಡಿಯಾದಲ್ಲಿ ಇನ್ನು ಕೆಲವು ದಿವಸದಲ್ಲಿ ಅಂತ. January 2023 ನಿಮಗೆ ಗೊತ್ತಿದ್ದಾಗೆ ಹಿಂಡೆನ್ಬರ್ಗ್ ರಿಸರ್ಚು ಒಂದು ನೆಗೆಟಿವ್ ರಿಪೋರ್ಟ್ ಅನ್ನು ಬರ್ತಿದ್ರು ಅದಾನಿ ಗ್ರೂಪ್ ಬಗ್ಗೆ. ಹಾಗೂ ಅದರಿಂದ ದೊಡ್ಡ ಕ್ರಾಶ್ ಆಗಿತ್ತು ಅದಾನಿ ಗ್ರೂಪ್ ಶೇರ್ಸ್ ಅಲ್ಲಿ. ಈ ಸತಿ ಯಾವ ಕಂಪ್ನಿ ಏನಂತ ನೋಡಬೇಕಾಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.